ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಇದೆ ಮ್ಯಾಮ್. ಯೂಶ್ವಲಿ ಹೆಣ್ಮಕ್ಳಿಗೆ ಒಂದು ಲೈಫ್ ಸ್ಪಾನ್ ಕಮ್ಮಿ ಅಂದರೆ ಹೀರೋಯಿನ್ ಆಗಿರ್ತಾರೆ. ಒಂದು ಏಜ್ ಆದಮೇಲೆ ಲೈಕ್ 35 ಕ್ರಾಸ್ ಆಗಿಬಿಟ್ರೆ ಇಲ್ಲಾಂದರೆ ಮದುವೆ ಆಗಿಬಿಟ್ರೆ ಲೈಕ್ ಡನ್, ಅವ್ರೇನೋ ಮೂವೀಸಿಗೆ ಬರೋದಿಲ್ಲ ಅನ್ನೋವಂಥದ್ದು. ಬಟ್ ನೀವು ಯು ಪ್ರೂವ್ಡ್ ಇಟ್ಸ್ ಅ ರಾಂಗ್. ಯಾಕಂದರೆ ಆ ಒಂದು ಫಿಟ್ನೆಸ್ ಮೇಂಟೈನ್ ಮಾಡಿದ್ದೀರಾ, ಬ್ಯೂಟಿ ಗ್ಲಾಮರ್ ಅನ್ನೋವಂಥದ್ದು ಇನ್ನೂ ಇದೆ. ಎಷ್ಟು ಕಷ್ಟ, ಎಷ್ಟು ಕಾಂಪ್ಲಿಕೇಟ್ ಒಂದು ಹೀರೋಯಿನ್ ಆಗಿ ಇನ್ನೂ ಅದನ್ನು ಮೇಂಟೈನ್ ಮಾಡೋದು. ಕಾಂಪ್ಲಿಕೇಟೇ ಅಲ್ಲ, ಅದು ಸಹಜ. ಒಂದು ವುಮನ್ ಆಗಿ ಅದನ್ನು ಮೇಂಟೈನ್ ಮಾಡೋಣ, ಒಂದು ಹೆಣ್ಣಾಗಿ ಯೋಚನೆ ಮಾಡೋಣ ಅದ್ರ ಬಗ್ಗೆ. ನನಗದು ಕಾಂಪ್ಲಿಕೇಟೆಡೇ ಅನಿಸಲ್ಲ. ಇನ್ಫ್ಯಾಕ್ಟ್ ಈಗ ನನಗೆ 35 ವರ್ಷ, ನನ್ನ ಬರ್ತ್ಡೇ ಇನ್ನೂ ಒಂದು ವಾರದಲ್ಲಿದೆ. ನನಗೆ ನೌ ಐ ಫೀಲ್ ವೆರಿ ಕಾನ್ಫಿಡೆಂಟ್ ವಿತ್ ಮೈ ಸೆಲ್ಫ್. ಮುಂಚೆ ನಾನು 20 ವಯಸ್ಸು ಆಗಿದ್ದಾಗ ನನಗೆ ತುಂಬ ಅಯ್ಯೋ ಹಿಂಗೆ ಕಾಣಬೇಕಾ, ಹಂಗೆ ಕಾಣಬೇಕಾ, ಈ ಥರ ಮೇಕಪ್. ಈಗ ನನಗೆ ಟೆನ್ಷನ್ ಇಲ್ಲ, ಮೇಕಪ್ ಇಲ್ಲದೆ ಕೂಡ ನಾನು ಆರಾಮಾಗಿ ಕೂತಿರ್ತೀನಿ, ಆರಾಮಾಗಿ ಆಚೆ ಹೋಗ್ತೀನಿ. ಸೊ ದ ಕಾನ್ಫಿಡೆನ್ಸ್ ದಟ್ ಯು ಬಿಲ್ಡ್ ಕಮ್ಸ್ ವಿತ್ ಏಜ್. ಹಾಗಾಗಿ ಒಂದು ಹೀರೋಯಿನ್ ಆಗಿ ದ ಮೋರ್ ನಂಬರ್ ಆಫ್ ಇಯರ್ಸ್ ದಟ್ ಯು ಗೋ ಫಾರ್ವರ್ಡ್, ಒಂದು 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 ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಸೊ ಆ ಕಾನ್ಫಿಡೆನ್ಸ್ ನನಗೀಗ ಸದ್ಯಕ್ಕಿದೆ. ಆ್ಯಂಡ್ ಇದು ಇರುತ್ತೆ. ನನಗೀಗ 70 ವರ್ಷ ಆದರೂ ನಾನು 70 ವರ್ಷ ಅಂತಲೇ ಹೇಳ್ಕೊಳ್ಳೋದು. ನಾನು ಅದಕ್ಕೆ 40 ವರ್ಷ ಆಗಕ್ಕೆ ನಾನು ಟ್ರೈಯೇ ಮಾಡಲ್ಲ. ಆ್ಯಂಡ್ ಅದು ಬಹಳ ಇಂಪಾರ್ಟೆಂಟ್ ಕೂಡ. ಒಂದು ಹೆಣ್ಣಾಗಿ ಅದು ನಾವೆಲ್ಲ ಹೆಣ್ಮಕ್ಳು ಅದನ್ನು ನಮ್ಮ ಒಳಗಡೆ ಏನು ಹೇಳೋದು, ಅಡ್ಯಾಪ್ಟ್ ಮಾಡಿಕೊಂಡ್ರೆ ಅದು ಐ ಥಿಂಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಹೀರೋಗಳಿಗೆ ಇದು ಅಪ್ಲೈ ಆಗಲ್ವಲ್ಲ ಮ್ಯಾಮ್. ಲೈಕ್ 60 ಇಯರ್ಸ್ ಆದರೂ ಈಸ್ ಹೀರೋ. ದ್ಯಾಟ್ಸ್ ಟ್ರೂ. ಬಟ್ ಚೇಂಜ್ ಆಗುತ್ತೆ, ಬದಲಾಗುತ್ತೆ. ನಾವು ಯಾವಾಗ ಕಥೆಗಳನ್ನು ಬರೆಯೋಕ್ಕೆ ಚೇಂಜ್ ಮಾಡ್ತೀವೋ ಐ ಥಿಂಕ್ ದ್ಯಾಟ್ ವಿಲ್ ಆಲ್ಸೋ ಚೇಂಜ್. ಮೇನಾಗಿ ನನ್ನ ಪ್ರಕಾರ ಒಂದಿಷ್ಟು ವರ್ಷಗಳು ನಾವು ಹೀರೋಸ್ನ ದೇವ್ರ ಥರ ನೋಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಈಗಲೂ ಬಹುಶಃ ತುಂಬ ಜನ ಹಾಗೆ ನೋಡೋದು ಕೂಡ. ಆದರೆ ಹೀರೋಯಿನ್ಗಳನ್ನ ನಾವು ದೇವತೆ ಥರ ನೋಡಲ್ಲ. ಕೆಲವೊಂದು ಕಡೆ ಒಂದೊಂದು ಸಿನಿಮಾಗಳು, ಬಟ್ ಅವರು ಹೀರೋಯಿನ್ಗಳಂದರೆ ಅಪ್ಪ ಗ್ಲ್ಯಾಮರ್. ಎಕ್ಸಾಕ್ಟ್ಲಿ. ಸೊ ನೋಡಿದ್ರೆ ಅಲ್ಲೇ ನಮ್ಮದು ಅವ್ರನ್ನ ಮಾರ್ಕೆಟ್ ಮಾಡೋ ರೀತಿ ಅಲ್ಲ ಅವ್ರನ್ನ ಬಾಕ್ಸ್ ಮಾಡೋ ರೀತಿ ಇಸ್ ಡಿಫ್ರೆಂಟ್. ಹೀರೋಯಿನ್ ಅಂದರೆ ಆಸೆ ಪಡೋಳು, ಕ್ರಶ್ಶು, ಲವ್ವು ಅಂತ ಹೋಗ್ತಾರೆ. ಹೀರೋ ಅಂದರೆ ಕ್ರಶ್ಶು, ಲವ್ವು, ಆಸೆ ಪಡೋದು ಮಾತ್ರ ಅಲ್ಲ ಅವ್ರ ಮೇಲೆ. ದೇರ್ ಇಸ್ ಆಲ್ಸೋ ದಿಸ್ ಗಾಡ್ಲಿ ಎಲಿಮೆಂಟ್ ಟು ದೆಮ್ ಆ್ಯಂಡ್ ದೇರ್ ಪರ್ಸೋನಾ. ಸೊ ಅದು ಯಾವಾಗ ಬದಲಾಗುತ್ತೋ ಇದು ಬಹುಶಃ ಬದಲಾಗುತ್ತೆ. ಮೇ ಬಿ ಇಟ್ ವಿಲ್ ನೆವರ್ ಚೇಂಜ್, ಬಟ್ ಇಟ್ಸ್ ಓಕೆ. ಅದು ಪ್ರಾಬ್ಲಮ್ ಅಲ್ಲ ನನ್ನ ಪ್ರಕಾರ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಸಿನಿಮಾ ರಂಗ ಹೇಗೆ ಅನ್ನೋವಂಥದ್ದು. 10 ವರ್ಷ ನೀವೆಲ್ಲ ಅರ್ದು ಕುಡಿದಿದ್ದೀರಾ, ಇನ್ನೂ ಕಲಿಯುವಂಥದ್ದು ತುಂಬ ಇದೆ. ಆದರೆ ನೀವು ಡೈರೆಕ್ಟ್ ಮಾಡಬೇಕಂತ ಏನಾದರೂ ಆಲೋಚನೆ ಮಾಡ್ತಿದ್ದೀರಾ? 100%. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳು ಸಿನಿಮಾ ಜಾಸ್ತಿ ಮಾಡಬೇಕು. ನಾವು ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಮಾತ್ರ ಅಲ್ಲ, ಅಕ್ರಾಸ್ ಇಂಡಸ್ಟ್ರೀಸ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಕಾಲು ಹಾಕಲೇಬೇಕು. ಇಲ್ಲಾಂದರೆ ಒಂದು ಕಡೆ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಈಕ್ವಾಲಿಟಿ ಅಂತ ಜೋರಾಗಿ ಕೂಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಸೊ ಎಸ್, ನಾನು ಬರಿತಾ ಇದ್ದೀನಿ, ಡಿರೆಕ್ಟ್ ಖಂಡಿತ ಮಾಡ್ತೀನಿ. ಆ್ಯಂಡ್ ಹೌದು, ನೋಡೋಣ ಏನಾಗುತ್ತೆ ಅಂತ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ. ಮಗುಗೆ ಯಾವ ರೀತಿ ಅಭ್ಯಾಸ ಮಾಡಿಸ್ತಾ ಇದ್ದೀರಾ? ಏನಾದರೂ ಮತ್ತೆ ಸಿನಿಮಾ ರಂಗಕ್ಕೆ ಕರ್ಕೊಂಬರ್ಬೇಕನ್ನುವಂಥ ಆಸೆ ಇದೆಯಾ? ಅದ್ರ ಬಗ್ಗೆ ಆಸೆ ಅಂತೂ ಇಲ್ಲ ಸದ್ಯಕ್ಕೆ. ಅದ್ರ ಬಗ್ಗೆ ನಾವು ಆ್ಯಕ್ಚುಲಿ ಯೋಚನೆನೇ ಮಾಡಿಲ್ಲ. ಅವಳಿಗೆ ಶೀಸ್ ಯಂಗ್, ಶೀಸ್ ಲಿಟಲ್. ಅವಳಿಗೆ ಆ ಏಜಿಗೆ ತಕ್ಕಂತೆ ನಾವು ಬೆಳೆಸ್ತಾ ಇದ್ದೀವಿ. ಕಲೆ ಮಧ್ಯ ಬೆಳೀತಾ ಇದ್ದಾಳೆ ಫಾರ್ ಶೋರ್, ಬಿಕಾಸ್ ನನ್ನ ಹಸ್ಬೆಂಡ್ ಕೂಡ ಕಲಾವಿದ್ರೆ. ಸೊ ಕಲೆ ಮಧ್ಯ ಬೆಳೀತಾ ಇದ್ದಾಳೆ ಆ್ಯಂಡ್ ಮಜಾ ಮಾಡ್ತಿದ್ದಾಳೆ. ನಾವು ನಿಮ್ಮ ವೀಡಿಯೋಸ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಮಜಾ ಮಾಡ್ತಿರ್ತೀವಿ ಮ್ಯಾಮ್. ಫಿಟ್ನೆಸ್ ಬಗ್ಗೆ ಅಂತೂ ಇತ್ತೀಚೆಗೆ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ ಕೊಡ್ತಾ ಇದ್ದೀರಾ. ಹೇಗೆ ಮೇಂಟೈನ್ ಮಾಡಬೇಕು, ನಮ್ಮ ಬಾಡಿ ನಾವು ಫಿಟ್ಟಾಗಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದು, ಬೇರೆಯವ್ರಿಗೋಸ್ಕರ ನಾವು ಆಕರ್ಷಿತರಾಗಿ ಕಾಣೋದು ಬೇಡ, ನಮಗೋಸ್ಕರ ನಾವು ಕಾಣಬೇಕು ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಸಖತ್ತಾಗಿ ಹೇಳ್ತಾ ಇದ್ದೀರಾ. ಎಸ್, 100%. ನಮಗೋಸ್ಕರನೇ ನಾವು ಮಾಡಬೇಕಾಗಿರೋದು. ಆ್ಯಂಡ್ ನಮ್ಮ ಫ್ಯೂಚರ್ಗೋಸ್ಕರ. ನಮ್ಮ ಫಿಟ್ನೆಸ್ ಈಸ್ ನಾಟ್ ಜಸ್ಟ್ ಫ್ರಮ್ ವೇಟ್ ಲಾಸ್ ಪರ್ಸ್ಪೆಕ್ಟಿವ್. ನೀವು ಯಾವುದೇ ಸೈಜ್ ಆಗಿದ್ರು, ಪ್ಲಸ್ ಸೈಜ್ ಆಗಿದ್ರು, ಎಕ್ಸ್ಟ್ರೀಮ್ಲಿ ಸ್ಮಾಲ್ ಸೈಜ್ ಆಗಿದ್ರು, ನಾವು ಒಂದು 10 ಫ್ಲೈಟ್ ಆಫ್ ಸ್ಟೇರ್ಸ್, ಅಂದರೆ 10 ಸ್ಟೆಪ್ಸ್ ಅಲ್ಲ, 10 ಫುಲ್ ಫ್ಲೈಟ್ ಆಫ್ ಸ್ಟೇರ್ಸ್ ಹತ್ತಕ್ಕೆ ಸಾಧ್ಯ ಇದ್ದರೆ ನಾವು ಫಿಟ್ ಅಂತ ಅರ್ಥ. ಸೊ ಇಟ್ ಡಸಂಟ್ ಮ್ಯಾಟರ್ ಅಬೌಟ್ ದ ಸೈಜ್.